3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾನು ಅಡುಗೆ ರೆಸಿಪಿ ಹಾಕ್ಬಿಟ್ಟು ತುಂಬ ದಿವಸನೇ ಆಗಿತ್ತು, ಸುಮಾರು ಒಂದು 2 ತಿಂಗಳೇ ಆಗಿತ್ತು. ನನಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಹಾಕಿರಲಿಲ್ಲ. ಇವತ್ತೊಂದು ಒಳ್ಳೆ ಬೇಕ್ರಿ ಸ್ಟೈಲಲ್ಲಿ ಕೇಕ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಸೇಮ್ ಇದೇ ಮೆಥಡಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ಕೇಕ್ ಕ್ಲಾಸಿಗೆ ಹೋಗೋದು ಬೇಡ, ತುಂಬ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ವಿಡಿಯೋ ನೋಡ್ಕೊಂಡು ಮಾಡಿ, ಅಷ್ಟು ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇದು ಹೇಗೆ ಬರುತ್ತೆ ಅಂತ ನೋಡಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಕೇಕ್ ಮಾಡಲಿಕ್ಕೆ ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾವುದೇ ಐಟಮ್ಸ್ ತಗೊಂಡ್ರೂ ಕೇಕ್ ಮಾಡೋದಕ್ಕೆ ತೂಕ ಮಾಡಿಕೊಂಡೇ ತಗೊಳ್ಳಿ. ಚಿಕ್ಕದೊಂದು ವೇಯಿಂಗ್ ಮಿಷಿನ್ ಇಟ್ಕೊಳ್ಳಿ, ಅದ್ರಲ್ಲಿ ತೂಕ ಮಾಡ್ಕೊಂಡು ತಗೊಂಡ್ರೆ ಬೇಕ್ರಿಗಿನ್ನ ಸಾಫ್ಟಾಗಿರೋ ಕೇಕ್ ಬರುತ್ತೆ. ಇದುವರೆಗೂ ಯಾರೂ ಹೇಳ್ಕೊಟ್ಟಿಲ್ಲ, ಆ ಥರ ನಾನು ಕೇಕ್ ಹೇಳ್ಕೊಡ್ತಾಯಿದ್ದೀನಿ ನೋಡಿ. 250 ml ನಾನು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 250 ml ಮೈದಾ ಇಟ್ಕೊಂಡಿದ್ದೀನಿ. 50 ಗ್ರಾಮು ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ನಾನು ಒಂದು 6 ಸ್ಪೂನ್ ನೀರು ಹಾಕ್ತೀನಿ ಅಷ್ಟೇ, ಹಾಲು ಹಾಕಲ್ಲ ಇದಕ್ಕೆ. 3 ml ಅಡುಗೆ ಸೋಡಾ ತಗೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾನ. ಇದು ಬೇಕಿಂಗ್ ಪೌಡ್ರ್. ಇದು ಬೇಕಿಂಗ್ ಪೌಡ್ರನ್ನ ನಾನು 1 ಸ್ಪೂನ್ ತಗೊಂಡಿದ್ದೀನಿ, ಅಲ್ಲಿಗೆ 8 ml ಬರುತ್ತೆ. ಕೇಕಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದೇನೆ, ಯಾರೂ ಹೇಳ್ಕೊಟ್ಟಿಲ್ಲ ಇದುವರೆಗೂ, ನಾನು ಹೇಳ್ಕೊಡ್ತಾ ಇದ್ದೀನಿ. ಇದೇ ಥರ ಕೇಕ್ ಮಾಡಿ. ಇದು ಕೇಕ್ ಇಂಪ್ರೂವರ್ ಅಂತವ, ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ತರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು. ಬೇಕ್ರಿಲೆಲ್ಲ ಇದನ್ನೇ ಯಾಕೆ ಮಾಡೋದು, ಅದಕ್ಕೇ ಬೇಕ್ರಿಲಿ ಅಷ್ಟು ಸಾಫ್ಟಾಗಿರುತ್ತೆ. ನಾವು ಮನೆಯಲ್ಲಿ ಮಾಡಿದರೆ ಅದಕ್ಕಿಂತ ಸಾಫ್ಟಾಗಿ ಬರುತ್ತೆ. ಇದು 2 ಪಿಂಚು ಉಪ್ಪು ಇಟ್ಕೊಂಡಿದ್ದೀನಿ. 2 ಪಿಂಚ್ ಸಾಕು ಉಪ್ಪು. ಸ್ವಲ್ಪ ಸ್ವೀಟಿಗೆ ಉಪ್ಪು ಹಾಕಿದ್ರೇನೋ ಸ್ವಲ್ಪ ಟೇಸ್ಟ್ ಬರುತ್ತೆ. 5 ಮೊಟ್ಟೆನ ನಾನು ಒಡೆದು ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನಾನು ಮೊದಲಿಗೆ ನಂದು ಒಂದು ಹಳೆಯ ಕುಕ್ಕರ್ ಇತ್ತು, ನಾನು ಇದರಲ್ಲೇ ಕೇಕ್ ಮಾಡೋದು. ಅದಕ್ಕೆ ಉಪ್ಪು ಹಾಕಿಟ್ಟಿದ್ದೀನಿ. ಉಪ್ಪು ಯಾವಾಗಲೂ ಕೇಕ್ ಮಾಡ್ತಾ ಇರ್ತೀನಿ, ಅದಕ್ಕೋಸ್ಕರ ಉಪ್ಪು ಕಲರೆಲ್ಲ ಚೇಂಜ್ ಆಗಿದೆ. ಅದನ್ನೇ ನಾನು ಇಟ್ಟಿರ್ತೀನಿ ಯಾವಾಗ್ಲೂ. ಇವಾಗ ಹಳೇದು ಕುಕ್ಕರ್ ಬಟ್ಲು ತಗೊಂಡಿದ್ದೀನಿ. ನನ್ನ ಹತ್ರ ಕೇಕ್ ಬಟ್ಲಿಲ್ಲ, ಕೇಕ್ ಮೋಲ್ಡ್ ನಾನು ತಗೊಂಡಿಲ್ಲ ಇನ್ನು. ನಾನು ಕುಕ್ಕರ್ ಬಟ್ಲಲ್ಲೇ ಮಾಡೋದು ಯಾವಾಗ ಮಾಡಿದ್ರೂ. ಬಟರ್ ಪೇಪರ್ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೌಂಡಕ್ಕೆ ನೋಡಿ. ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಇವಾಗ ನಾವು ಎಣ್ಣೆ ಹಚ್ಕೊಳ್ಳೋಣ. ಇವಾಗ ಬೌಲಿಗೆ ಸ್ವಲ್ಪ ಎಣ್ಣೆ ಸವರ್ಕೊಬಿಡೋಣ ಸುತ್ತ, ಅಂಟಲ್ಲ ಕೇಕ್. ಅವಾಗ ತಳಕ್ಕೆ ಬಟರ್ ಪೇಪರ್ ಹಾಕಿರ್ತೀವಿ ನೋಡಿ. ಇದನ್ನು ಹಾಕಿ ಒಂದು ಕಡೆಗೆ ಇಟ್ಕೊಳ್ಳೋಣ. ನಾನು ಕುಕ್ಕರ್ನೂ ಉಪ್ಪು ಹಾಕಿ ಫ್ರೀ ಹೀಟ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಇವಾಗ ಫಸ್ಟು ಮೈದಾ ತಗೋತೀನಿ. 250 ml ಇದೆ. ಸಕ್ಕರೆ ಪುಡಿ 250 ml ಇದೆ. ಪುಡಿ ಮಾಡ್ಕೊಂಡು ಆದಮೇಲೆ 250 ml ಅಳತೆ ಮಾಡ್ಕೊಳ್ಳಿ ಸಕ್ಕರೆನ. 5 ಮೊಟ್ಟೆ ಒಡೆದಿಟ್ಕೊಂಡಿದ್ದೀನಿ ನೋಡಿ. ಬ್ಲೆಂಡರ್ ನೋಡಿ, ನಾನು ಫಿಲಿಪ್ಸ್ ತಗೊಂಡಿದ್ದೀನಿ, ಇದು 300 ವಾಟ್ಸ್ದಿದ್ದು. ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇವಾಗ ಮೊಟ್ಟೆ ಹಾಕಿದ್ದೀನಿ ನಾನು, 5 ಮೊಟ್ಟೆ. ಇದಕ್ಕೆ ಮೊದಲಿಗೆ ನಾನು ಸಕ್ಕರೆ ಹಾಕ್ಕೊಳ್ತೀನಿ. ಸಕ್ಕರೆ ಪುಡಿ ಮಾಡಿ ಆದಮೇಲೆ 250 ml ನೀವು ಸಕ್ಕರೆ ಪುಡಿ ತಗೊಳ್ಳಿ. ಸಕ್ಕರೆ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೇಕ್ ಜೆಲ್ ಇತ್ತಲ್ಲ, ಇಂಪ್ರೂವರು, ಕೇಕ್ ಇಂಪ್ರೂವರು, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ 1 ಸ್ಪೂನ್ ತಗೊಂಡಿದ್ದೀನಿ ನಾನು, ಟೇಬಲ್ ಸ್ಪೂನಲ್ಲಿ. ಈ 3 ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ. ಬ್ಲೆಂಡ್ ಮಾಡೋಣ ಇವಾಗ ಬ್ಲೆಂಡರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕೈಯಲ್ಲಾದರೆ ಕೈಯೆಲ್ಲ ನೋವು ಬಂದುಬಿಡುತ್ತೆ, ಆಗಲ್ಲ ನೋಡಿ. ಕಲ್ಲರೆಲ್ಲ ಚೇಂಜ್ ಆಗ್ತಾ ಇದೆ ಇವಾಗ, ಯೆಲ್ಲೋ ಕಲರ್ ಇದೆ ಇವಾಗ. ಎಲ್ಲ ಫುಲ್ಲು ವೈಟ್ ಬರಬೇಕು, ಎಲ್ಲ ಡಬಲ್ ಆಗುತ್ತೆ ಇದು. ಅಲ್ಲಿವರೆಗೂ ಬ್ಲೆಂಡ್ ಮಾಡಬೇಕು ನಾವು ನೋಡಿ. ಕಲರ್ ಸ್ವಲ್ಪ ಚೇಂಜ್ ಆಯಿತು ನೋಡಿ. ಇವಾಗಂತೂ ಇನ್ನೂ ಕಲರ್ ಚೇಂಜ್ ಆಯಿತು, ಫುಲ್ಲು ವೈಟ್ ಬಂದುಬಿಡುತ್ತೆ ಇದು. ತುಂಬ ಈಸಿ, ಮನೆಯಲ್ಲೇ ಮಾಡೋದು. ಮನೆಯಲ್ಲೇ ಮಾಡ್ಕೊಳ್ಳಿ, ಹೊಸ ವರ್ಷಕ್ಕೆ ಟ್ರೈ ಮಾಡಿ. ನಾನು ಮೊದಲಿಗೆ ಹಾಕ್ಬೇಕಿತ್ತು ಕೇಕ್ ವಿಡಿಯೋನ, ನನಗೆ ಟೈಮ್ ಇರಲಿಲ್ಲ ನೋಡಿ. ಫುಲ್ಲು ಚೇಂಜ್ ಆಯಿತು ನೋಡಿ, ವೈಟ್ ಕಲರ್ ಬಂದುಬಿಡ್ತು ಎಲ್ಲ ಫುಲ್ಲು ನೋಡಿ. ಈ ಥರ ಇಟ್ಕೊಂಡ್ರೆ ಕೆಳಗಡೆ ಬೀಳಬಾರ್ದು, ಅಲ್ಲಿವರೆಗೂ ಬ್ಲೆಂಡ್ ಮಾಡ್ಕೋಬೇಕು. ಕಮ್ಮಿ ಅಂದ್ರೂ ನಾವು ಒಂದು 4 ನಿಮಿಷ ಮಾಡ್ಕೋಬೇಕಾಗುತ್ತೆ. ಬೇಕಿಂಗ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ. 1.5 ಸ್ಪೂನ್ ಇದ್ದರೆ ಅಲ್ಲಿಗೆ 15 ml ಆಗುತ್ತೆ. ಇದು ಗಂಟಿರುತ್ತೆ ಅಂತ ಜರಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದು 3 ml ಅಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ.
ಸುಮ್ಮನೆ 2 ಚಿಟಿಕೆ ತಗೊಳ್ಳೋದು ಅಷ್ಟೇ ಸೋಡಾನ, ಅದನ್ನು ಜರಡಿ ಇಟ್ಕೊಳ್ಳೋಣ. ಗಂಟಿದ್ರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. 2 ಪಿಂಚು ಉಪ್ಪು ಹಾಕ್ತಾಯಿದ್ದೀನಿ. ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿದರೆ ರುಚಿ ಹೆಚ್ಚುತ್ತೆ, ಅದಕ್ಕೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ನಾನು 2 ಥರ ಎಸೆನ್ಸ್ ತಗೊಂಡಿದ್ದೀನಿ. ಒಂದು ರೋಸು, ಒಂದು ಪೈನಾಪಲ್ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ತಗೊಳ್ಳಿ, ಒಂದೇ ಥರ ಹಾಕಿ. ಎಸೆನ್ಸ್ ಹಾಕಿದರೆ ಮೊಟ್ಟೆ ಸ್ಮೆಲ್ ಬರೋಲ್ಲ ಅಂತ ಅಷ್ಟೇ. ನಾನು ಮೊದಲಿಗೆ 1 ಸ್ಪೂನು ನಾನು ಪೈನಾಪಲ್ ಎಸೆನ್ಸ್ ಹಾಕಿದ್ದೀನಿ, ರೋಸ್ ಎಸೆನ್ಸ್ ಹಾಕ್ತಾಯಿದ್ದೀನಿ. ಎರಡೂ ಒಂದೊಂದು ಸ್ಪೂನ್ ಹಾಕಿದ್ದೀನಿ. ನೀವು ಬೇಕಂದರೆ ಒಂದೇ ಥರ ಹಾಕೊಳ್ಳಿ. ಕರೆಕ್ಟಾಗಿ ಅದೇ ಸ್ಪೂನಲ್ಲಿ ನಾನು 6 ಸ್ಪೂನು ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕಿಲ್ಲ ನಾನಿವತ್ತು, ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ಕರೆಕ್ಟಾಗಿ ಅಳತೆ ಮಾಡಿಕೊಂಡು ನಾನು 250 ml ಮೈದಾಗೆ ನಾವು 6 ಸ್ಪೂನು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬ್ಲೈಂಡ್ ಮಾಡ್ಕೊಳ್ಳೋಣ, 1 ನಿಮಿಷ ಮಾಡೋಣ, ಎಲ್ಲ ಮಿಕ್ಸ್ ಆಗುತ್ತೆ. ಕಲ್ಲರೆಲ್ಲ ವೈಟ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಮೈದಾ ಹಾಕ್ಕೊಳ್ತೀನಿ. 1/4 kg ಇದೆ, 250 ml. ಇವಾಗ ಸ್ವಲ್ಪ ಹಾಕ್ಕೊಳ್ಳೋಣ, ಒಂದೇ ಸರಿ ಹಾಕೋದು ಬೇಡ, ಮೈದಾನ 2 ಸರಿ ಹಾಕ್ಕೊಳ್ತೀನಿ. ಇದನ್ನು ಎಲ್ಲ ಜರಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಮೊದಲೇ. ಇವಾಗ ಬ್ಲೈಂಡ್ ಮಾಡ್ಕೊಳ್ಳೋಣ. ಇದನ್ನು ಮೈದಾ ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಬ್ಲೈಂಡ್ ಮಾಡ್ಬೇಕು. ಇದನ್ನು ನೋಡಿ ಆಗ್ತಾಯಿದೆ. ಆಯಿತು. ಈಗ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ವಲ್ಲ ಮೈದಾನ, ಅದನ್ನು ಹಾಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಟರ್. ಇವಾಗ ಇದನ್ನು ಹಾಕ್ಕೊಂಡು ಬ್ಲೈಂಡ್ ಮಾಡೋಣ. ನೋಡಿ ಎಲ್ಲ ರೆಡಿ ಆಗ್ತಾಯಿದೆ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋದಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಬ್ಯಾಟರ್ ಎಲ್ಲ ರೆಡಿ ಆಯಿತು. ಇವಾಗ ನಾನು 50 ml ಎಣ್ಣೆ ಇಟ್ಕೊಂಡಿದ್ದೆ, ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬ್ಲೆಂಡ್ ಮಾಡೋದು ಬೇಡ, ಜಸ್ಟ್ ಎಲ್ಲ ಮಿಕ್ಸ್ ಆಗಲಿ ಅಷ್ಟೇ. ನೋಡಿ ಎಲ್ಲ ಕವರ್ ಆಯಿತು, ಚೆನ್ನಾಗಿ ಬಂದಿದೆ ಕೇಕ್ ಬ್ಯಾಟರ್ ಅಂತೂ. ಎಷ್ಟು ಈಸಿ ನೋಡಿ, ಮನೆಯಲ್ಲೇ ಮಾಡ್ಕೋಬೋದು ಬೇಕ್ರಿಲಿ ತರೋಕ್ಕಿನ್ನ. ನೋಡಿ ರೆಡಿ ಆಯಿತು. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಬೌಲಿಗೆ ಆಲ್ರೆಡಿ ನಾನು ಬಟರ್ ಪೇಪರ್ ಹಾಕಿ ಇಟ್ಟಿದ್ದೀನಿ. ನೋಡಿ ಬಟರ್ ಪೇಪರ್ ಹಾಕಿದ್ದೆ ನಾನು. ನೋಡಿ 2 ಬೌಲಿಗೆ ಹಾಕ್ತೀನಿ. 1 ಬೌಲಿಗೆ ಜಾಸ್ತಿ ಆಗುತ್ತೆ ಅಂತ, ತುಂಬ ಜಾಸ್ತಿ ಆಗಿದ್ರೆ ಬೇಗ ಬೇಯಲ್ಲ, ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು 2 ಬೌಲಿಗೆ ಹಾಕಿದ್ದೀನಿ. ನೋಡಿ ಆಲ್ರೆಡಿ ಉಪ್ಪು ನಾವು ಇಟ್ಟಿದ್ವಿ, ಕುಕ್ಕರಲ್ಲಿ ಹಾಕಿ ಇಟ್ಟಿದ್ವಿ, ಫ್ರೀ ಹೀಟ್ ಮಾಡಿದ್ವಿ, ಬೇಗ ಆಗಿಬಿಡುತ್ತೆ. ಇದಂತೂ 30 ನಿಮಿಷದಲ್ಲೇ ಆಗಿಬಿಡ್ತು, ಅರ್ಧ ಗಂಟೆಲೆಲ್ಲ. ಜಾಸ್ತಿ ಹಾಕಿದರೆ ಒಂದು 45 ನಿಮಿಷ ಬಿಡಬೇಕಾಗುತ್ತೆ. ಕರೆಕ್ಟಾಗಿ 30 ನಿಮಿಷಕ್ಕೆ ಬೆಂದುಬಿಡ್ತು ಕೇಕು. ನೋಡಿ 30 ನಿಮಿಷ ಆಗಿದೆ. ಇವಾಗ ನೋಡೋಣ ಆಗಿದೆ ಅಲ್ವಾ ಅಂತವ. ನೋಡಿ ಎಷ್ಟು ಪಪ್ಪಿಯಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಚಾಕುನಲ್ಲಿ ನೋಡೋಣ ಇವಾಗ ಬೆಂದಿದೆ ಅಂತ. ಸೇಮ್ ನಾವು ಗಿಣ್ಣೆ ಎಲ್ಲ ಹೇಗೆ ಮಾಡ್ತೀವಿ, ಬೆಂದಿದೆ ಇಲ್ವಾ ಅಂತ ನೋಡ್ತೀವಲ್ಲ, ಅದೇ ಥರ ನೋಡೋದಷ್ಟೇ. ಬೆಂದಿದೆ. ಇವಾಗ ತೆಗೆದುಬಿಡೋಣ. ಸ್ವಲ್ಪ ಹೊತ್ತು ತಣ್ಣಗಾಗಿ ಬಿಟ್ಬಿಡೋಣ. ಇವಾಗ ಚಾಕುನಲ್ಲೆಲ್ಲ ಬಿಡಿಸ್ತೀನಿ ನೋಡಿ. ಇವಾಗ ಒಂದು ಸ್ವಲ್ಪನೂ ಅಂಟಿರಲ್ಲ ಬಟ್ಲೆಗಂತೂ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಪ್ಲೇಟಿಗೆ ತೆಕ್ಕೊಳ್ತೀನಿ ಇದನ್ನು. ನೋಡಿ ತಳನೂ ಅಷ್ಟೇ ನೀಟಾಗಿ ಬಂದಿದೆ ನೋಡಿ. ಎಲ್ಲೂ ಬ್ಲ್ಯಾಕ್ ಆಗಿಲ್ಲ, ಕಪ್ಪಾಗಿಲ್ಲ ಕೇಕು. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದೇ ಎಳ್ತೆನಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕಂತೂ ಸೂಪರಾಗಿತ್ತು. ಸ್ಪಾಂಜಿ ಕೇಕ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಕೇಕು. ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾಳೆನೇ ಮಾಡ್ಕೊಳ್ಳಿ ಹೊಸ ವರ್ಷಕ್ಕೆ. ನೋಡಿ ಕೇಕ್ ಯಾವ ಥರ ಇದೆ ಅಂತ, ಒಳ್ಳೆ ಬ್ರೆಡ್ ಥರ ಬಂದಿದೆ, ಅಷ್ಟು ಸ್ಮೂತಾಗಿ ಬಂದಿದೆ. ಸ್ಪಾಂಜಿ ಕೇಕು, ಪ್ಲೈನ್ ಕೇಕ್ ಇದು. ನಾನು ಯಾವುದೇ ಕ್ರೀಮ್ ಹಚ್ತಾ ಇಲ್ಲ ಇದಕ್ಕೆ. ಬೇಕು ಅಂದರೆ ಇದಕ್ಕೇ ಕ್ರೀಮ್ ಹಚ್ಕೋಬೋದು. ನಾನು 2 ಬೌಲಲ್ಲಿ ಹಾಕಿದ್ದೆ. ಅದನ್ನು ನಾನು ವೆಯ್ಟು ಸಹ ಮಾಡಿದೆ, ಎಷ್ಟು ಬಂದಿದೆ ಅಂತ ನೋಡಿ. 760 ಗ್ರಾಮ್ ಬಂತು 2 ಕೇಕಿಂದ. ನೋಡಿ ಇದಕ್ಕೆ ಕ್ರೀಮ್ ಹಚ್ಚಿದರೆ ಕ್ರೀಮ್ ಕೇಕ್ ಆಗುತ್ತೆ. ಐಸ್ ಕೇಕ್ನೂ ಮಾಡ್ಬೋದು ಇದರಲ್ಲೇ. ನಾನು ಕಟ್ ಮಾಡಿ ಇಡ್ತಾಯಿದ್ದೀನಿ ನೋಡಿ. ಇವಾಗ ಅಷ್ಟು ಸ್ಪಾಂಜಿಯಾಗಿ ಬಂದಿತ್ತಂತು. ನೀವು ಮರಿದಾನೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೊಸ ವರ್ಷಕ್ಕೆ. ಮುಂಚೆ ಹಾಗಾಗಿ ನನಗೆ ವೀಡಿಯೋ ಹಾಕೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇವಾಗ ಹಾಕ್ತಾಯಿದ್ದೀನಿ. ನೋಡಿ ತೋರಿಸ್ತೀನಿ ಇವಾಗ ಕಟ್ ಮಾಡಿ ಆದಮೇಲೆ ಹೇಗಿದೆ ಅಂತ.
ಕಲ್ಲರ್ ಅಂತೂ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನೋಡಿ ತಳದಲ್ಲೂ ಅಷ್ಟೇ ಎಲ್ಲೂ ಕಪ್ಪಾಗಿಲ್ಲ, ಅಷ್ಟು ನೀಟಾಗಿ ಬಂದಿತ್ತು ಕೇಕ್ ಅಂತೂ. ನೋಡಿ ಕಟ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ಒಳ್ಳೆ ಬ್ರೆಡ್ ಥರ ಇತ್ತು, ಅಷ್ಟು ನೀಟಾಗಿ ಬಂದಿತ್ತು. ನೀವು ಹೊಸ ವರ್ಷಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸು, ಯಾವುದೇ ಬರ್ತಡೇಗಾದರೂ ಮಾಡ್ಕೊಳ್ಳಿ. ಇದೇ ಥರ ಮಾಡಿ, ಇದೇ ಅಳತೆನಲ್ಲಿ ಬೇಕ್ರಿ ಸ್ಟೈಲಲ್ಲಿ ಸ್ಪಾಂಜಿ ಕೇಕು ಅಷ್ಟು ಚೆನ್ನಾಗಿ ಬರುತ್ತೆ.